ಯಾರಿನಿ ಮೋಹಿನಿ ಅವ್ರ ಅಮ್ಮ ಅಜ್ಜಿ ಸತ್ತಾಗ್ಲೇ ಇವಳು ಎಲ್ಲಾದ್ರೂ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಿಂದ ಇರ್ತಾ ಇದ್ವಿ. ಈ ತರ ಅನಾಥ ಜೀವನ ಯಾಕೆ ಬೇಕಿತ್ತು? ಬೆಳ್ಳಿಗೆ ಅನಾಥೆ ಅಂತ ಹೇಳಿದ್ಯಾ? ನಿನ್ನೆ ಕೇಳ್ತಾ ಇರೋದು ಬೈರ, ಬೆಳ್ಳಿಗೆ ಅನಾಥೆ ಅಂತ ಹೇಳಿದ್ಯಾ ಇಲ್ವಾ? ಅಣ್ಣ ಅದು ಇಷ್ಟ ಬಂದಾಗ ಮಾತಾಡಕ್ಕೆ ಅವಳೆ ನೀ ಮನೆ ಕೆಲ್ಸದವಳು ಅನ್ಕೊಂಡಿದ್ಯಾ? ಇಲ್ಲ, ಇದ್ಯಾಕೋ ಸರಿ ಹೋಗ್ತಿಲ್ಲ. ಇವತ್ತು ನೀನ್ ಬೆಳ್ಳಿನ ಅನಾಥೆ ಅಂದೆ, ನಾಳೆ ಊರಿನ ಜನ ಎಲ್ಲ ಅನಾಥೆ ಅಂದ್ರೆ ಎಲ್ರ ಹತ್ರನೂ ಹೋಗಿ ನಾನು ಕೈ ಮುಕ್ಕೊಂಡು ನಿಂತ್ಕೊಳಕ್ ಆಗಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬೆಳ್ಳಿ ಇನ್ಮೇಲೆ ಒಂಟಿಯಾಗಿ ಬದುಕೋದಿಲ್ಲ, ನಮ್ಮ ಮನೇಲೆ ಇಲ್ಲೇ ಇದೇ ಮನೇಲಿ ಇರ್ತಾಳೆ. ನಾನೇ ಹೋಗಿ ಅವಳನ್ನ ಮನೆ ಕರ್ಕೊಂಡ್ ಬರ್ತೀನಿ. ಬೆಳ್ಳಿಗೆ ಒಂಚೂರು ನೋವಾಗಬಾರ್ದು. ಅವಳು ಸಂತೋಷವಾಗಿ ಬದುಕೋಕೆ ಏನೇನು ದಾರಿ ಬೇಕೋ ಎಲ್ಲ ನಾನು ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅತ್ತೆ ಅಜ್ಜಿ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ. ನಾನು ಮಾಡಿರೋ ಪಾಪ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ. ಶರ್ಮಿಳಾ ಅಣ್ಣ, ಈಗಿಂದೀಗ್ಲೇ ಬೆಳ್ಳಿಗೆ ಅಂತ ಒಂದು ರೂಮ್ ರೆಡಿ ಮಾಡು. ಸರಿ ಅಣ್ಣ. ಬೈರಾ, ಬೆಳ್ಳಿಗೆ ಯಾವುದೇ ರೀತಿ ಕೊರತೆ ಬರ್ದೇ ಇರೋ ಥರ ನೀನು ಅವಳನ್ನ ನೋಡ್ಕೋಬೇಕು. ಹಾಂ ಸರಿ ಅಣ್ಣ. ನೀನು ಮಾಡಿರೋ ಒಂದೇ ಒಂದು ತಪ್ಪಿಂದ ಈ ರೀತಿ ಒಳ್ಳೆ ಕೆಲಸ ನಡೀತಿದೆ ನೋಡು. ಬೆಳ್ಳಿ ಒಬ್ಳೇ ಇದ್ದಾಳೆ ಅನ್ನೋ ಭಾವನೆ ಅವಳಿಗೆ ಯಾವತ್ತೂ ಬರಬಾರ್ದು. ನಾವೆಲ್ಲರೂ ಸೇರಿ ಅವಳನ್ನ ಅಕ್ಕರೆಯಿಂದ ನೋಡ್ಕೋಬೇಕು. ಮಾಯಾ, ಮುಂದೆ ಜೀವನದಲ್ಲಿ ಏನೇನು ನಿರ್ಧಾರ ತಗೋಬೇಕಿದ್ರು ನೀನು ನಾನು ಸೇರೇ ತಗೋಬೇಕು. ಮುಂದೆ ನೀನು ನನ್ನ ಹೆಂಡತಿ ಆಗೋಳು, ನೀನು ಒಪ್ಪಿಗೆ ಕೇಳಿ ನಾನು ನಿರ್ಧಾರ ತಗೋಬೇಕಿತ್ತು. ಆದರೆ ನನ್ನ ಉದ್ದೇಶ ಏನು ಅಂತ ನೀನು ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೀನಿ. ಇದರಿಂದ ನಿನಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಮಾಯಾ. ಅಯ್ಯೋ ಮಾವ, ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತಿದ್ದೀರಾ? ತಂದೆ ತಾಯಿ ಇಲ್ಲದ ಬೆಳ್ಳಿ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗುತ್ತೆ ಮಾವ. ನಿಮ್ಮ ನಿರ್ಧಾರದಿಂದ ನನಗೇನು ಬೇಸರನೂ ಇಲ್ಲ ಮಾವ. ಆ್ಯಕ್ಚುಲಿ ನಂಗೆ ಇನ್ನಷ್ಟು ಖುಷಿ ಆಗ್ತಿದೆ. ಈ ವಿಚಾರದ ಬಗ್ಗೆ ನಾನೇ ನಿಮ್ಮ ಹತ್ರ ಬಂದು ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಹೇಳಿದ್ರಲ್ಲ, ನನಗೆ ಅದೇ ನೆಮ್ಮದಿ ಅನಿಸ್ತಿದೆ ಮಾವ. ಸರಿ, ಇಲ್ಲೇನೇನು ರೆಡಿ ಆಗಬೇಕು ನಾವೆಲ್ಲರೂ ಸೇರಿ ರೆಡಿ ಮಾಡ್ತೀವಿ ಮಾವ. ನೀವು ಅಷ್ಟರಲ್ಲಿ ಹೋಗಿ ಬೆಳ್ಳಿನ ಕರ್ಕೊಂಡು ಬನ್ನಿ. ಸರಿ ಮಾಯಾ, ನಿನ್ನ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ನಾನು ಯಾವ ವಿಷಯ ನಡಿಬಾರ್ದು ಅಂತ ಅಂದ್ಕೊಂಡಿದ್ನೋ ಅದಕ್ಕೆ ಸಲೀಸ ದಾರಿ ಮಾಡ್ಕೊಡ್ತಿದ್ದೀರಾ. ನೋಡಿದ್ಯಾ ನೀನು ಒಂದು ಮಾತಿಂದ ಎಷ್ಟೆಲ್ಲ ಅನಾಹುತ ಆಗ್ತಿದೆ ಅಂತ? ಹೋಗಿ ಹರಿಣಿನ ಕರ್ಕೊಂಡು ಬಂದ್ಯಾ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅನಾಥೆ ಅಂತ ಹೇಳ್ಬಿಟ್ಟು ಬಂದಿದ್ಯಾ ನೀನು. ನಾನು ಗೆಲ್ಲಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ನೀವೆಲ್ಲ ಸೇರಿ ಅದನ್ನು ಸೋಲ್ಸೋಕೆ ಕಾಯ್ತಿರ್ತೀರ. ಛೇ, ಹರಣೆ ಹರಣೆ, ಏನ್ರಿ ಏನ್ರಿ? ಮನೆ ಕರ್ಕೊಂಡ್ಬಂದು 1 ನಿಮಿಷ ಕೂಡ ಆಗಿಲ್ಲ, ಆಗ್ಲೇ ಇಲ್ಲೇನೇ ನಡೀತೋ ಎಲ್ಲ ಮುತ್ತಣ್ಣನ ಹತ್ರ ಹೇಳಿದ್ಯಾ? ಏಯ್, ನಿನಗೆ ನಾನು ಮುಖ್ಯನಾ ಅಥವಾ ಬೆಳ್ಳಿ ಮುಖ್ಯನಾ? ನನ್ನ ಜೊತೆಗೆ ಸರಿಯಾಗಿ ಬಾಳ್ಬೇಕು ಅನ್ನೋದಾದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡ್ಬಿದ್ದಿರ್ಬೇಕು. ಏಯ್, ಇದು ನಾನು ಕೊಡ್ತಾರೋ ಕೊನೆ ವಾರ್ನಿಂಗು. ಮತ್ತೆ ಏನಾದರೂ ಇದೇ ಥರ ಆಯಿತು ಅಂದರೆ ಗಂಟು ಮುಟ್ಟ ಕಟ್ಕೊಂಡು ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾಗತ್ತೆ. ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗಿದೆ ರೀ. ಇನ್ನೊಂದು ಸರ್ತಿ ಎಲ್ಲ ಹೀಗೆ ಮಾಡಲ್ಲ. ಹೋಗ. ನಾನು ಈ ಟೈಮ್ನಲ್ಲಿ ತಾಳ್ಮೆ ಕಳ್ಕೋಬಾರ್ದು.
ನನಗೋಸ್ಕರ ಅಲ್ಲ ಅಂದ್ರೂ ಬೆಳ್ಳಿಗೋಸ್ಕರ ನಾನು ಸಮಾಧಾನವಾಗಿರಲೇಬೇಕು. ಈ ಮನೇಲಿ ಮುತ್ತು ಮಾವನ್ ಬಿಟ್ರೆ ಬೆಳ್ಳಿ ಚೆನ್ನಾಗಿರ್ಲಿ ಅಂತ ಬಯಸೋದು ನಾನೊಬ್ಳೆ. ಈಗ ನಾನು ಇಲ್ಲಿಂದ ಹೊರಟೋಗ್ಬಿಟ್ರೆ ಬೆಳ್ಳಿನ ಕೊರ್ಗಿ ಕೊರ್ಗಿ ಸಾಯೋ ಹಾಗೆ ಮಾಡಿಬಿಡ್ತಾರೆ. ಈಗ ನಾನು ಪುಷ್ಪಮ್ಮನ ಜಾಗದಲ್ಲಿ ನಿಲ್ಲೇಬೇಕು. ನಾನು ಬೆಳ್ಳಿನ ಚೆನ್ನಾಗಿ ನೋಡ್ಕೋತೀನಿ. ಇವ್ರಿಗೆ ಈಗಲ್ಲ, ಬೆಳ್ಳಿ ಈ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತಾಳೆ ಅವಾಗ ನಾನು ಏನಂತ ತೋರಿಸ್ತೀನಿ. ಬೆಳ್ಳಿ ಏನಾದರೂ ಈ ಮನೆಗೆ ಬಂದರೆ ನನ್ನ ಮುತ್ತು ಮಾವನ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಅಪ್ಪ, ನಮಗೆ ಜಾಸ್ತಿ ಟೈಮ್ ಇಲ್ಲ ಅಪ್ಪ. ಮುತ್ತು ಮಾವ ಬೆಳ್ಳಿನ ಈ ಮನೆ ಕರ್ಕೊಂಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅದ್ರ ಜೊತೆಗೆ ಅವಳಿಗೊಂದು ಒಳ್ಳೆ ಗಿಫ್ಟ್ ಕೊಡಬೇಕು. ಚಿತ್ರ ಹೇಗೆ ಸುಟ್ಟು ಭಸ್ಮ ಆದ್ಲೋ ಅದೇ ರೀತಿ ಬೆಳ್ಳಿನೂ ನರಳಿ ನರಳಿ ಸಾಯ್ಬೇಕು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವ್ರ ಮನೆಗೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡೋಣ ಅಪ್ಪ. ಅದಕ್ಕೇನು ವ್ಯವಸ್ಥೆ ಆಗಬೇಕೋ ಅದನ್ನ ನೀವು ಮಾಡಿ. ಬೆಳ್ಳಿ ಸತ್ತ ಮೇಲೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನು ನಾನು ನೋಡ್ಕೋತೀನಿ. ಆ ವಿಷಯ ನನಗೆ ಬಿಡು, ನಾನು ನೋಡ್ಕೋತೀನಿ. ಇವತ್ತೇ ಬೆಳ್ಳಿದು ಕೊನೆ ದಿನ. ಅವ್ರ ಅಮ್ಮ ಅಜ್ಜಿ ಯಾವ ದಾರಿಲಿ ಹೋದ್ರೋ ಅದೇ ದಾರಿಲಿ ಇವಳನ್ನು ಕಳಿಸ್ಕೊಡ್ಬೇಕು. ಮವ, ಏನು ಬೈರ? ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ, ಹೌದು ಬಾ. ಹಲೋ, ಹೇಳಿ ಬಾಸ್. ಏನು ಇವತ್ತು ವಿಶೇಷವಾಗಿ ಫೋನ್ ಮಾಡಿಬಿಟ್ಟಿದ್ದೀರಾ? ಕುರಿ ರೆಡಿ ಇದ್ರೆ ತಾನೇ ಕಟ್ಕೊಂಡು ನೆನಪಾಗೋದು. ನಾನೀಗಾಗಲೇ ನಿನ್ನ ಹತ್ರ ಬೆಳ್ಳಿ ವಿಷಯ ಹೇಳಿದ್ನಲ್ಲ, ಅವಳನ್ನು ಮುಗಿಸೋದಕ್ಕೆ ಇವತ್ತು ಒಳ್ಳೆ ಮುಹೂರ್ತ ಇದೆ. ಹೇಗಾದರೂ ಮಾಡಿ ಅವಳ ಕಥೆನ ಇವತ್ತು ಮುಗಿಸ್ಬೇಕು. ನಿನಗೇನು ತಲುಪಬೇಕೋ ಅದು ತಲುಪುತ್ತೆ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ಅವಳ ಕಥೆನ ಮುಗಿಸ್ಬೇಕು. ಇಡೀ ಊರಿನ ಜನ ಅವಳ ಬೆಂಬಲಕ್ಕೆ ನಿಂತಿದ್ದಾರೆ. ತುಂಬ ಜೋಪಾನವಾಗಿ ನಿನ್ನ ಕೆಲಸ ಮುಗಿಸ್ಬೇಕು. ಇಲ್ಲ ಅಂದರೆ ಆ ಊರ ಜನ ನಿನ್ನ ಕತೆ ಮುಗಿಸ್ಬಿಡ್ತಾರೆ. ಅವತ್ತು ಚಿತ್ರ ಸುಟ್ಟು ಹೇಗೆ ಭಸ್ಮ ಆದ್ಲೋ ಅದೇ ರೀತಿ ಇವತ್ತು ಬೆಳ್ಳಿ ಸುಟ್ಟು ಭಸ್ಮ ಆಗ್ತಾಳೆ. ಮಾವಯ್ಯ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಮಾವಯ್ಯ, ಗಂಟು ಮೂಟೆ ಎಲ್ಲ ಕಟ್ಟಾಯಿತು. ಇನ್ನು ನೀವು ಬಟ್ಟೆ ಎಲ್ಲ ಎತ್ತಿಟ್ಕೊಂಡ್ರೆ ಹೊರಡ್ಬೋದು. ಆ ಮನೆಗೆ ನಾನು ಕಾಲಿಡೋದಿಲ್ಲಮ್ಮ. ಇದನ್ನೆಲ್ಲ ಬಿಟ್ಟು ಹೊರಡೋದೊಂದೇ ಬಾಕಿ. ಮಾವಯ್ಯ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಹೇಳಮ್ಮ. ಮಾವಯ್ಯ, ಹೇಗೋ ನಾವು ಈ ಊರು ಬಿಟ್ಟು ಹೋಗ್ತಿದ್ದೀವಿ. ಇನ್ಯಾವತ್ತೂ ಈ ಊರಿಗೆ ಕಾಲಿಡಲ್ಲ. ಹೋಗೋಕ್ಕೆ ಮುಂಚೆ ಮುತ್ತು ಮಾವಂಗೆ ಒಂದೇ ಒಂದು ಮಾತು ಹೇಳ್ಬಿಟ್ಟು ಬರಲ್ಲ. ಪುಷ್ಪನು ಅತ್ತೆನೂ ಸಾಯೋದಕ್ಕೆ ಅವನೇ ಕಾರಣ.
ಈ ವಿಚಾರನ ಅವನಿಗೆ ಹೇಳಿ ನಿನಗೂ ಕೆಟ್ಟದಾದ್ರೆ ಪರವಾಗಿಲ್ವಾ? ಹೋಗಿ ಹೇಳು. ಹೇಳ್ದೆ ಹಾಗೆ ಹೋದ್ರೆ ಅವರಿಗೂ ಬೇಜಾರಾಗತ್ತಲ್ವಾ ಮಾವಯ್ಯ? ಒಂದೇ ಒಂದ್ಸರಿ ಮಾತಾಡ್ಸ್ಬಿಟ್ಟು ಬಂದ್ರೆ ಅವರಿಗೂ ಸಮಾಧಾನ ಆಗುತ್ತೆ. ನೀನು ತಿಳ್ಕೊಂಡಿರೋಷ್ಟು ಅವನು ಒಳ್ಳೆಯವನಲ್ಲಮ್ಮ. ಬೈಯೋದಕ್ಕೆ ನನಗೂ ಬರುತ್ತೆ. ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಅವನು ತಿಳ್ಕೊಂಡಿರ್ಬೇಕಲ್ವಾ? ನೀನು ಹೋದ್ರೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದಾದ್ರೆ ನಾನು ನಿನ್ನ ತಡೆಯಲ್ಲ. ಹೋಗು. ಅವನಿಗೆ ಸ್ವಲ್ಪನಾದ್ರೂ ಕರುಣೆ ಇದ್ದಿದ್ರೆ ಅವನು ಇಲ್ಲಿಗೆ ಬರಬೇಕಾಗಿತ್ತು ಬೆಳ್ಳಿ. ಬೆಳ್ಳಿ, ಏನಿದೆಲ್ಲ? ಕೇಳ್ತಿದ್ದೀನಲ್ಲ, ಹೇಳು. ಯಾಕೆ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾ ಇದೀಯಾ? ನಾನು ಊರಿಗೆ ವಾಪಸ್ ಹೋಗ್ತಿದ್ದೀನಿ ಮಾವ. ಈ ಮನೆ, ಈ ಊರು, ಈ ಋಣ ಎಲ್ಲ ಮುಗ್ದೋಯ್ತು. ಕೊನೆಗೆ ಅಂತ ಉಳ್ದಿದ್ ನಮ್ಮಮ್ಮ ನಮ್ಮ ಅಜ್ಜಿ ಅಷ್ಟೆ. ಅಮ್ಮ ಎಲ್ಲಿದ್ಲೋ ಕೊನೆವರೆಗೂ ಅಲ್ಲೇ ಇರಬೇಕು ಅನ್ನೋದೇ ನನ್ನ ಆಸೆ. ಈ ಊರಿಗೆ ಬರ್ಬೇಕಾದ್ರೆ ಅಮ್ಮ ಅಜ್ಜಿ ಜೊತೆ ಬಂದಿದ್ದೆ. ಹೋಗ್ಬೇಕಂದ್ರೆ ನಾನು ಒಬ್ಳೆ ಹೋಗ್ತಿದ್ದೀನಿ. ಇಷ್ಟು ಬೇಗ ನನ್ನಿಂದ ದೂರ ಹೊರಟೋದ್ರಲ್ಲ, ನಾನು ಏನ್ ತಪ್ಪು ಮಾಡಿದ್ದೆ ಮಾವ? ಮದ್ವೆ ವಿಚಾರ ಮಾತಾಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಮ್ಮ ಅಜ್ಜಿ ನನ್ನ ಜೊತೆಲೇ ಇರ್ತಿದ್ರು. ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ. ಜೀವನದಲ್ಲಿ ಕಷ್ಟ ಇರತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ರೀತಿ ದಿಕ್ಕು ದೆಸೆ ಇಲ್ಲದೆ ಅನಾಥೆ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಬೆಳ್ಳಿ, ಇನ್ನೊಂದ್ಸರಿ ಅನಾಥೆ ಅನ್ನೋ ಪದ ನಿನ್ ಬಾಯಿಂದ ಬರಬಾರ್ದು. ನಿನ್ ಪಾಲಿಗೆ ನಾನಿದ್ದೀನಲ್ವಾ? ಇದೆಯಪ್ಪ, ಇದೆಯಾ. ಇಲ್ಲಿ ನಡೆಯೋ ವಿಚಾರನೆಲ್ಲ ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಆರಾಮಾಗಿದ್ದೀಯಾ. ಕಷ್ಟಪಡ್ತಿರೋದು ಅವಳು ತಾನೆ. ಪ್ರತಿಯೊಬ್ಬರು ಈ ಮನೆಯಲ್ಲಿ ಅವಳನ್ನ ಅವಮಾನಿಸರೋ ಆದ್ರು ಅವಳು ತಿರುಗಿಸಿ ಮಾತಾಡಲ್ಲ ಅಂತ ಹೇಗೆಲ್ಲ ಹೀಯಾಳಿಸಿದ್ರು ಗೊತ್ತೇನಪ್ಪ? ಎಲ್ಲೋಗಿದ್ದಪ್ಪ? ಪುಷ್ಪ ಶಾಂತ ಸಾಯ್ಬೇಕಾದ್ರೆ ನೀನು ಎಲ್ಲಿದ್ದೆ? ಕೊನೆವರೆಗೂ ಜೊತೆಗಿರ್ತೀನಂತ ಹೇಳೋದು ಸುಲಭನಪ್ಪ, ಆದರೆ ಉಳಿಸ್ಕೊಳ್ಳೋದು ಕಷ್ಟ. ಬೈರ ಹೇಳಿರೋ ಮಾತಿಗೆ ತಲೆ ಕೆಡ್ಸ್ಕೊಂಡಿದ್ದೀರಪ್ಪ. ಅವನೇನೋ ಗೊತ್ತಿಲ್ಲದೆ ಹಾಗೆ ಹೇಳಿದಾನೆ. ಅದು ತಿಳಿದೇ ಅಲ್ಲ, ಎಲ್ಲ ವಿಚಾರ ಗೊತ್ತಿದ್ದೇ ಮಾತಾಡಿರೋದು. ನೀನು ಬೆಳ್ಳಿನ ಮದುವೆ ಆಗ್ತೀಯ ಅಂತ ಪುಷ್ಪನ ಒಪ್ಪಿಸಿ ಎಲ್ಲರನ್ನೂ ಇಲ್ಲಿ ಕರ್ಕೊಬಂದೆ. ಆದರೆ ನಡೆದಿದ್ದೇನು? ಶುಭ ಕಾರ್ಯ ನಡೆಯೋದಿರಲಿ, ನೋಡೋದಕ್ಕೆ ಅವರೇ ಇಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ಅವಳು ಅನಾಥೆ ಆಗದೆ ಇನ್ನೇನಾಗ್ತಾಳೆ ಮುತ್ತು? ದಯವಿಟ್ಟು ಇನ್ನೊಂದ್ಸರಿ ಅನಾಥೆ ಅನ್ನೋ ಪದನ ಬಳಸ್ಬೇಡಿಯಪ್ಪ. ಆ ಪದನ ಬಳಸಿದ್ರೆ ನಾನು ಬದುಕಿದ್ದು ಸತ್ತಾಗ ಅನ್ಸುತ್ತೆ. ಬೆಳ್ಳಿನ ನೋಡ್ಕೊಳ್ಳೋಕೆ ನಾನಿಲ್ವಾ, ನೀವಿಲ್ವಾ? ಆ ಮನೆ ಬಾಗ್ಲು ಯಾವಾಗ್ಲೂ ಸದಾ ತೆಗ್ದಿರುತ್ತಪ್ಪ. ಆದರೆ ಮನೇಲಿರೋರು ಮನಸ್ಸು ತೆಗ್ದಿಲ್ವಲ್ಲ. ಮನುಷ್ಯ ಒಂಟಿಯಾಗಿ ಬದುಕೋದು ಕಷ್ಟ ಅಂತ ನನಗೆ ಗೊತ್ತಪ್ಪ. ಆದರೆ ಜೊತೆಲಿರೋರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಂಟಿಯಾಗಿ ಬಾಳೋದೇ ಉತ್ತಮ ಅಲ್ವಾ? ಅವಳನ್ನ ಮನೆಗೆ ಕರೆದು ಇಂಚಿಂಚಾಗಿ ಸಾಯಿಸೋ ಬದಲು ಅವಳನ್ನ ಒಂಟಿಯಾಗಿ ಬಿಟ್ಟಿರೋದೇ ಒಳ್ಳೇದಲ್ವಾ? ಬೆಳ್ಳಿ ಚೆನ್ನಾಗಿರ್ಬೇಕಂದ್ರೆ ನೀನು ಅವಳಿಂದ ದೂರ ಇರಬೇಕು. ಆಗ್ಲೇ ಅವಳು ಇದನ್ನೆಲ್ಲ ಮರೆತು ನೆಮ್ಮದಿಯಾಗಿರೋದಕ್ಕಾಗೋದು. ನನ್ನ ಉಸಿರಿರೋವರೆಗೂ ಬೆಳ್ಳಿ ಜೋಪಾನ ಮಾಡ್ತೀನಿ. ನಾವು ಊರಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಾಗಿದೆ. ಅದನ್ನ ತಡೆಯೋದಕ್ಕೆ ನೀನು ಬರಬೇಡ. ಎಲ್ಲ ಇಲ್ಲೇ ಮುಗ್ದೋಗ್ಬಿಡ್ಲಿ. ಅತ್ತೆ ಅಜ್ಜಿ ಸಾಯೋಕೆ ನನ್ನ ಮಾತೆ ಕಾರಣನೋ ಇಲ್ವೋ ನನಗೆ ಗೊತ್ತಿಲ್ಲ.
ಆದರೆ ಇಷ್ಟೆಲ್ಲ ನಡೆಯೋದಕ್ಕೆ ನಾನೇ ಕಾರಣ ಅಂತ ಚೆನ್ನಾಗಿ ಗೊತ್ತಪ್ಪ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದರೆ ಬೆಳ್ಳಿನ ಸುಖವಾಗಿ ನೋಡ್ಕೋಬೇಕು. ಅವಳಿಗೆ ಯಾವುದೇ ಕೊರತೆ ಇರಬಾರ್ದು. ಅದಕ್ಕೆ ಮನೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳ ಸೇವೆ ಮಾಡಿದ್ರೆ ನಾನು ಮಾಡಿರೋ ಪಾಪ ಸ್ವಲ್ಪ ಆದರೂ ಕಮ್ಮಿ ಆಗುತ್ತೆ. ನನ್ನ ಮನಸ್ಸಲ್ಲಿರೋ ನೋವನ್ನ ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಅಪ್ಪ. ಬೆಳ್ಳಿನ ನಮ್ಮ ಮನೆ ಕರ್ಕೊಂಡೋಗೋಣ. ಅವಳು ಸಾಯೋವರೆಗೂ ನಾನು ಅವಳ ಜೊತೆ ನೆರಳಾಗಿರ್ತೀನಪ್ಪ. ಅವಳು ಕಷ್ಟ ನೋವು ಯಾವುದು ಬರ್ದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿಯಪ್ಪ. ಬೆಳ್ಳಿ, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ಗೊತ್ತು. ಅದನ್ನು ಯಾವ ರೀತಿ ಬೇಕಾದರೂ ತೀರಿಸ್ಕೊ. ಆದರೆ ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡ. ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು ಇಲ್ಲ ನನ್ನ ಮೇಲೆ ನಾನು ಕೋಪ ಮಾಡ್ಕೊಳ್ಳೋದು ಎರಡೂ ಒಂದೇ ಮಾವ. ಈ ಬೆಳ್ಳಿ ಜೀವನ ಯಾವಾಗಲೂ ಮುತ್ತು ಮಾವನ ಸುತ್ತಾನೆ ಇತ್ತು. ಆದರೆ ಈಗ ಅದೆಲ್ಲ ಕೊನೆ ಆಗಬೇಕು ಅನ್ನಿಸ್ತಿದೆ. ನನ್ನಿಂದ ನಿಮಗೆ ಕಷ್ಟ ಆಗೋದು ಬೇಡ ಮಾವ. ಆಗಲೇ ನೀವು ನೆಮ್ಮದಿಯಾಗಿರಬಹುದು. ಅಪ್ಪ, ನೀವಾದ್ರೂ ಬೆಳ್ಳಿಗೆ ಹೇಳಿಯಪ್ಪ. ಮನೆಗೆ ಬರೋದಕ್ಕೆ ಒಪ್ಸಿ ಅಪ್ಪ. ಬೆಳ್ಳಿ, ಓ ಮುತ್ತಣ್ಣ ನಮಸ್ಕಾರ. ನೀವು ಇಲ್ಲೇ ಇದ್ದೀರಾ? ಬೆಳ್ಳಿ, ಈ ವಿಚಾರ ಹೇಳೋದು ಸರಿನೋ ತಪ್ಪೋ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಹೇಳೋದು ನನ್ನ ಧರ್ಮ, ಜವಾಬ್ದಾರಿ. ಹೇಳೋಗೋಣ ಅಂತ ಬಂದೆ. ಏನು ವಿಷಯ ಹೇಳಿ? ತೀರೋಗಿರೋರು ಇಬ್ಬರಿಗೂ ಪುಣ್ಯಾಹ ವಚನ ಪೂಜೆ ಮಾಡಲೇಬೇಕು. ಈ ಪೂಜೆ ಮಾಡಿದ್ರೆ ಅವರ ಆತ್ಮಕ್ಕೆ ನೇರವಾಗಿ ಸ್ವರ್ಗ ಪ್ರವೇಶ ಆಗುತ್ತೆ. ಇದು ನಮ್ಮ ನಂಬಿಕೆ. ನಾಳೆನೇ ಈ ಪೂಜೆ ಇಟ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ಪೂಜೆ ನಡೀಬೋದು. ನೀವೇನು ಹೇಳ್ತೀರಾ ಮುತ್ತವ್ರೆ? ನಾನೀಗಿಲ್ಲಿರಲ್ಲ, ನಮ್ಮೂರಿಗೆ ಹೋಗ್ತಿದ್ದೀನಿ. ನೀವು ಹೇಳೋ ಕಾರ್ಯನ ಅಲ್ಲೇ ಮಾಡ್ತೀನಿ ಬಿಡಿ. ಕೊನೆ ಕಾಲದಲ್ಲಿ ಯಾವ ಮನೇಲಿ ಬಾಳಿ ಬದುಕಿತಾರೋ ಆ ಮನೇಲೇ ಪೂಜೆ ನಡೆಸಬೇಕು. ನೋಡಿ, ಈ ಪೂಜೆ ಬೇಡ ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀವು ಒಂದು ಕೆಲಸ ಮಾಡಿ, ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಇದೇ ಮನೆಗೆ ಬನ್ನಿ. ಕಾರ್ಯ ನಿಲ್ಲೇ ಮಾಡೋಣ. ಬೆಳ್ಳಿ ಹತ್ರ ನಾನು ಮಾತಾಡ್ತೀನಿ. ಅತ್ತೆಗೂ ಅಜ್ಜಿಗೂ ಯಾವುದೂ ಕೊರತೆ ಇಲ್ದಿರೋ ಥರ ಪೂಜೆ ನಡೆಸ್ಕೊಡ್ಬೇಕು. ಸರಿ, ಮತ್ತೆ ಹಾಗೆ ಆಗಲಿ. ಬೆಳ್ಳಿ, ನೀನು ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಬೆಳ್ಳಿ, ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ. ನನ್ನ ಮೇಲೆ ಇನ್ನೂ ನಿನಗೆ ಕೋಪ ಇದೆ ಅಂತ ಗೊತ್ತು. ತಪ್ಪೆಲ್ಲ ನಂದೇ ಇರುವಾಗ ನಿಮ್ಮ ಮೇಲೆ ಯಾಕೆ ಮಾವ ಕೋಪ ಮಾಡ್ಕೊಳ್ಳಿ? ನಿಮ್ಮನ್ನು ಯಾಕೆ ದೂಷಿಸ್ಲಿ? ನನ್ನ ಹಠನೇ ಇದಕ್ಕೆಲ್ಲ ಕಾರಣ ಅಂತ ಅಮ್ಮ ಯಾವಾಗಲೂ ಹೇಳ್ತಿದ್ಲು. ಅದು ನಿಜ ಅಂತ ನನಗೆ ಈಗ ಗೊತ್ತಾಯ್ತು. ನೀನು ನಿನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬೇಡ. ನನಗೋಸ್ಕರ ಒಂದೇ ಒಂದು ಹೆಲ್ಪ್ ಮಾಡ್ತೀಯಾ? ಊರಿಗೆ ಹೋಗೋದನ್ನೆಲ್ಲ ಬಿಟ್ಟು ನಮ್ಮ ಮನೆಗೆ ಬರ್ತೀಯಾ? ಈ ಮುತ್ತು ಮಾವ ಕೆಟ್ಟವನು ಅಂತ ಅನ್ಸಿದ್ರೆ ಬೇಡ. ಆದರೆ ಒಂದೇ ಒಂದು ವಿಷಯ, ದಯವಿಟ್ಟು ನನ್ನ ಮನ್ಸಾರೆ ಕ್ಷಮಿಸ್ಬಿಡು ಬೆಳ್ಳಿ. ನಾನೇನೋ ಗೊತ್ತಿಲ್ಲದೆ ಇರೋ ತಪ್ಪು ಮಾಡಿದ್ದೀನಿ ಅಂತ ಒಳಗಡೆನೆ ಕೊರಿತಾ ಇದೆ. ಆ ನೋವು ಕಮ್ಮಿನೇ ಆಗ್ತಿಲ್ಲ ಬೆಳ್ಳಿ. ನಿನ್ನ ಕ್ಷಮಿಸಿದ್ರೆ ಆ ನೋವು ಕಮ್ಮಿ ಆದರೂ ಆಗ್ಬೋದು. ಆದರೆ ಈ ನೋವು ನಾನು ಸಾಯೋವರೆಗೂ ಹಾಗೆ ಇರುತ್ತೆ ಅನ್ಸುತ್ತೆ. ಮಾವ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬೆಳ್ಳಿ. ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು. ಈ ವಿಷಯಕ್ಕೆಲ್ಲ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಮಾವ. ನಡೆಯುವುದೇ ನಿಮ್ಮ ಕಣ್ಣಲ್ಲಿ ಯಾವತ್ತೂ ನೋವು ಕಾಣಬಾರ್ದು. ಏನಿದು ಈ ದಿನ, ಕಣ ಕಣ ಕಂಪನ. ನಿಮಗೋಸ್ಕರನಾದರೂ ನಾನು ಮನೆಗೆ ಬರ್ತೀನಿ ಮಾವ. ಕಾರಣ ಅರ್ಥವಾಗುವುದಿಲ್ಲ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ.